ಗಾಲಿ ಜನಾರ್ದನ್ ರೆಡ್ಡಿ ಕರ್ನಾಟಕದ ರಾಜಕೀಯ ಮತ್ತು ಗಣಿಗಾರಿಕೆ ಕ್ಷೇತ್ರದಲ್ಲಿ ಪ್ರಮುಖ ವ್ಯಕ್ತಿ. ಪೊಲೀಸ್ ಪೇದೆಯ ಮಗ 25,000 ಕೋಟಿ ಆಸ್ತಿಗೆ ಒಡೆಯನಾದ. ಜನರೆಲ್ಲ ಹೀರೋ ಎಂದು ಕೊಂಡಾಡುವಾಗ ಕಾನೂನು ಗಾಳಿಗೆ ತೂರಿ ಜನಾರ್ದನ್ ರೆಡ್ಡಿ ಜೈಲು ಪಾಲಾಗಿದ್ದ. ಹಾಗಾದ್ರೆ ಹೀರೋ ಟು ಝೀರೋ ಜನಾರ್ದನ್ ರೆಡ್ಡಿ ಲೈಫ್ ಸ್ಟೋರಿ ನೋಡೋಣ ಬನ್ನಿ. ಜನಾರ್ದನ್ ರೆಡ್ಡಿ ಜಿ ಹುಜೂರ್ ಹೀಗಂತ ದೇಶಾದ್ಯಂತ ಹವಾ ಕ್ರಿಯೇಟ್ ಮಾಡಿದ್ದು ಗಾಲಿ ರೆಡ್ಡಿನೇ. ಇವರ ಲೈಫ್ ಆರಂಭ ಮಾತ್ರ ಮಧ್ಯಮ ವರ್ಗದ ಕುಟುಂಬದಲ್ಲೇ ಶುರುವಾಯಿತು. ಬಳ್ಳಾರಿಯ ಪೊಲೀಸ್ ಕಾನ್ಸ್ಟೇಬಲ್ ಚೆಂಗಾರೆಡ್ಡಿ ತಾಯಿ ರುಕ್ಮಿಣಮ್ಮ ಅವರ ಮಗನೇ ಈ ಗಾಲಿ ಜನಾರ್ದನ್ ರೆಡ್ಡಿ. ಒಬ್ಬರು ಸಹೋದರಿ ರಾಜೇಶ್ವರಿ ರೆಡ್ಡಿ, ಸಹೋದರನಾದ ಸೋಮಶೇಖರ್ ರೆಡ್ಡಿ ಹಾಗೂ ಕರುಣಾಕರ್ ರೆಡ್ಡಿ ಜೊತೆಯಲ್ಲಿ ರೆಡ್ಡಿ ಬಾಲ್ಯ ಸಾಗಿತ್ತು. ಓದಿರುವುದು SSLC ಮಾತ್ರ. ಆಮೇಲೆ ಶ್ರೀಮಂತರಾದ ಮೇಲೆ ಡಿಗ್ರಿ ಆಯಿತು ಅಂತನೂ ಡಾಕ್ಯುಮೆಂಟ್ ತೋರಿಸಿದ್ದಾರೆ. ಇನ್ನು ವಿದ್ಯೆ ತಲೆಗೆ ಹತ್ತಲಿಲ್ಲ. ಸಣ್ಣ ವಯಸ್ಸಿನಲ್ಲೇ ಬಿಸ್ನೆಸ್ ಕಡೆ ಒಲವು ಕಡೆಗೆ ರೆಡ್ಡಿ ಬಿಸ್ನೆಸ್ ಹಾದಿ ಹಿಡಿತಾರೆ. ಒಬ್ರು ಕಾನ್ಸ್ಟೇಬಲ್ ಮಗ ಏನ್ ಮಾಡ್ತಾನೆ ಅನ್ನೋರು ತಲೆ ಎತ್ತಿ ನೋಡುವಂತೆ ಮಾಡಿತ್ತು ಜನಾರ್ದನ್ ರೆಡ್ಡಿ ಲೈಫ್ ಸ್ಟೆಪ್ಸ್ಗಳು. ನಾರ್ಮಲ್ ಸಂಪಾದನೆ ಜೀವನ ಮಾಡದ ಜನಾರ್ದನ್ ರೆಡ್ಡಿ ಸಪ್ರೇಟ್ ಬಿಸ್ನೆಸ್ ಲೈನ್ಗೆ ಎಂಟ್ರಿ ಆದರು. 1987ರಲ್ಲಿ ರೆಡ್ಡಿ ಎನೋಬೆಲ್ ಇಂಡಿಯಾ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಕಂಪನಿ ಲಿಮಿಟೆಡ್ ಎಂಬ ನಾನ್ ಬ್ಯಾಂಕಿಂಗ್ ಹಣಕಾಸು ಸಂಸ್ಥೆಯನ್ನು ಸ್ಥಾಪಿಸುತ್ತಾರೆ. ಈ ಸಂಸ್ಥೆಯು ದಕ್ಷಿಣ ಭಾರತದಾದ್ಯಂತ 125 ಶಾಖೆಗಳನ್ನು ಹೊಂದಿತ್ತು. ಗ್ರಾಹಕರು ಇಟ್ಟ ಫಿಕ್ಸ್ ಹಣಕ್ಕೆ 20% ಬಡ್ಡಿ ಕೊಡ್ತಾ ಇದ್ರು. ಇದೇ ಹಣಕ್ಕೆ RBI ರೆಡ್ಡಿಗೆ ಡಬಲ್ ಇಂಟ್ರೆಸ್ಟ್ ಕೊಡ್ತಿತ್ತು. ಅಲ್ಲಿಗೆ ಡಬಲ್ ಹಣದಲ್ಲಿ ರೆಡ್ಡಿ ಕೋಟ್ಯಾಧೀಶ ಪಟ್ಟ ಪಡೆದಾಯಿತು. ಈ ಮಧ್ಯ 350 ಕೋಟಿ ವ್ಯವಹಾರ ಈ ಬ್ಯಾಂಕ್ನಿಂದ ನಡೆಸ್ತಾ ಇತ್ತು. ಆದರೆ RBI ನಿರ್ದೇಶನಗಳನ್ನು ಉಲ್ಲಂಘಿಸಿದ ಕಾರಣದಿಂದ 2003ರಲ್ಲಿ ಈ ಸಂಸ್ಥೆಯು ಠೇವಣಿಗಳನ್ನು ಸ್ವೀಕರಿಸೋದನ್ನು ನಿಲ್ಲಿಸಿತು. ಕಂಪನಿ ಹುಟ್ಟಿ ಕ್ಲೋಸ್ ಆದಮೇಲೆ ರೆಡ್ಡಿಗೆ ಲಾಸ್ ಆಗಲಿಲ್ಲ. ಬದಲಾಗಿ 100 ಕೋಟಿ ಒಡೆಯ ಮಾಡಿಯೇ ಹೋಯಿತು. OMC ಕಂಪನಿಯು ಬ್ರಾಹ್ಮಣಿ ಇಂಡಸ್ಟ್ರೀಸ್ ಲಿಮಿಟೆಡ್ನ ಪ್ರಚಾರಕರಾಗಿದ್ದು, ಈ ಕಂಪನಿಯು ಉಕ್ಕು ಉತ್ಪಾದನಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಬ್ರಾಹ್ಮಣಿ ಇಂಡಸ್ಟ್ರಿಯನ್ನು ಸ್ಥಾಪಿಸಲು ಆಂಧ್ರಪ್ರದೇಶ ಸರ್ಕಾರವು 10,760 ಎಕರೆ ಭೂಮಿಯನ್ನು ನೀಡಿತ್ತು. ಆದರೆ ಈ ಯೋಜನೆ ಮುಂದುವರಿಯದೆ 2013ರಲ್ಲಿ ಭೂಮಿಯನ್ನು ಹಿಂತೆಗೆದುಕೊಳ್ಳಲಾಯಿತು. ಆತಿಥ್ಯ ಮತ್ತು ವಿಮಾನಯಾನ. ರೆಡ್ಡಿಯವರು ಮತ್ತು ಅವರ ಪತ್ನಿ ಲಕ್ಷ್ಮಿ ಅರುಣ ಅವರು ಆತಿಥ್ಯ, ಪ್ರವಾಸೋದ್ಯಮ, ವಿಮಾನಯಾನ ಮತ್ತು ರಾಸಾಯನಿಕ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ. ಲಕ್ಷ್ಮಿ ಅರುಣ ಅವರು 93 ಕೃಷಿ ಭೂಮಿಗಳನ್ನು ಹೊಂದಿದ್ದಾರೆ ಮತ್ತು 79 ಕೋಟಿ ಮೌಲ್ಯದ ಹೂಡಿಕೆಗಳನ್ನು ಮಾಡಿದ್ದಾರೆ. ರೆಡ್ಡಿಯವರು 21 ಕೋಟಿ ಮೌಲ್ಯದ ಹೂಡಿಕೆಯನ್ನು ಹೊಂದಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ವಿವಿಧ ಕಂಪನಿಗಳಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ. ಉದಾಹರಣೆಗೆ ಎನೋಬೆಲ್ ಇಂಡಿಯಾ ರೆಸಾರ್ಟ್ಸ್ ಪ್ರೈವೇಟ್ ಲಿಮಿಟೆಡ್, ಎನೋಬೆಲ್ ಹೋಟೆಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್, ಕಿರೀಟಿ ಪವರ್ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್, ಕಿರೀಟಿ ಏವಿಯೇಷನ್ ಪ್ರೈವೇಟ್ ಲಿಮಿಟೆಡ್, ಲಕ್ಷ್ಮಿ ಅರುಣ ಆಕ್ಸಿಜನ್ ಕಂಪನಿ ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿಗಳಲ್ಲಿ ಅವರು ಹೂಡಿಕೆಗಳು ಲಕ್ಷಾಂತರ ರೂಪಾಯಿಗಳಷ್ಟು ಮೌಲ್ಯ ಹೊಂದಿವೆ. ಓಬಲಾಪುರಂ ಮೈನಿಂಗ್. ಜನಾರ್ದನ್ ರೆಡ್ಡಿ ಅವರು ತಮ್ಮ ಸಹೋದರರೊಂದಿಗೆ 2001ರಲ್ಲಿ ಓಬಲಾಪುರಂ ಮೈನಿಂಗ್ ಕಂಪನಿಯನ್ನು ಸ್ಥಾಪಿಸಿದ್ರು. ಈ ಕಂಪನಿಯು ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ 134 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬಿಣದ ಅಯಸ್ಕ ಗಣಿಗಾರಿಕೆಯನ್ನು ನಡೆಸ್ತಾ ಇತ್ತು. ಈ ಕಂಪನಿಯು ಅಕ್ರಮ ಗಣಿಗಾರಿಕೆ ಆರೋಪಗಳಲ್ಲಿ ಸಿಲುಕಿದ್ದು 2025ರ ಮೇ 6ರಂದು CBI ವಿಶೇಷ ನ್ಯಾಯಾಲಯವು ರೆಡ್ಡಿ ಅವರಿಗೆ 7 ವರ್ಷದ ಜೈಲು ಶಿಕ್ಷೆ ವಿಧಿಸಿತ್ತು. ಈ ಮಧ್ಯೆ ರೆಡ್ಡಿ ಗಣಿಧೂಳಿನೊಂದಿಗೆ ರಾಜಕೀಯ ಧೂಳೆಬ್ಬಿಸಿದ್ದು ಹೇಗೆ ಅನ್ನೋದೇ ಒಂದು ರೋಚಕ ಕಥೆಯಾಗಿದೆ. ಜನಾರ್ದನ್ ರೆಡ್ಡಿ ತಮ್ಮ ರಾಜಕೀಯ ಜೀವನವನ್ನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆರಂಭಿಸಿದ್ರು. 2008ರಲ್ಲಿ ಇವರು ಆಪರೇಷನ್ ಕಮಲ ಎಂಬ ರಾಜಕೀಯ ತಂತ್ರದ ಪ್ರಮುಖ ಪಾತ್ರಧಾರಿ ಆಗಿದ್ರು. ಇದರ ಮೂಲಕ ಬಿಜೆಪಿ ಕರ್ನಾಟಕದಲ್ಲಿ ಬಹುಮತ ಸಾಧಿಸಿತ್ತು.
ಅದರಲ್ಲೂ 1999ರಲ್ಲಿ ಬಳ್ಳಾರಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸುಷ್ಮಾ ಸ್ವರಾಜ್ ಅವರು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರ ವಿರುದ್ಧ ಸ್ಪರ್ಧಿಸಿದ್ರು. ಈ ಚುನಾವಣೆಯಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮಹತ್ವಪೂರ್ಣ ಪಾತ್ರ ವಹಿಸಿದ್ರು. ಬಿಜೆಪಿಯ ಅಭ್ಯರ್ಥಿಯಾಗಿ ಸುಷ್ಮಾ ಸ್ವರಾಜ್ ಅವರು ಕೇವಲ 12 ದಿನಗಳ ಪ್ರಚಾರದ ಅವಧಿಯಲ್ಲಿ ಕನ್ನಡದಲ್ಲಿ ಭಾಷಣ ಮಾಡಿ ಸ್ಥಳೀಯ ಜನರೊಂದಿಗೆ ಭಾವನಾತ್ಮಕ ಸಂಪರ್ಕ ಸಾಧಿಸಿದ್ರು. ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಅವರ ಸಹೋದರರು ಪ್ರಚಾರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಬಳ್ಳಾರಿಯಲ್ಲಿ ಬಿಜೆಪಿ ಪಕ್ಷದ ನೆಲೆ ಸ್ಥಾಪಿಸಲು ಸಹಕಾರ ನೀಡಿದರು. ಚುನಾವಣೆಯಲ್ಲಿ ಸೋತರೂ ಸುಷ್ಮಾ ಸ್ವರಾಜ್ ಅವರು ಬಳ್ಳಾರಿಯ ಜನರೊಂದಿಗೆ ಸಂಬಂಧವನ್ನ ಮುಂದುವರೆಸಿದ್ರು. ಆದರೆ 2011ರಲ್ಲಿ ರೆಡ್ಡಿ ಸಹೋದರರ ವಿರುದ್ಧ ಕಾನೂನು ಬಾಹಿರ ಗಣಿಗಾರಿಕಾ ಆರೋಪಗಳು ಕೇಳಿಬಂದ ನಂತರ ಸುಷ್ಮಾ ಸ್ವರಾಜ್ ಅವರು ಅವರಿಂದ ದೂರ ಆಯಿತು. ಈ ಘಟನೆಗಳು ಬಳ್ಳಾರಿಯ ರಾಜಕೀಯದಲ್ಲಿ ಮಹತ್ವಪೂರ್ಣ ಬದಲಾವಣೆಗಳನ್ನು ತಂದವು. ಬಿಜೆಪಿಯು ಬಳ್ಳಾರಿಯಲ್ಲಿ ತನ್ನ ನೆಲೆ ಸ್ಥಾಪಿಸಲು ಸಾಧ್ಯವಾಯಿತು ಮತ್ತು ರೆಡ್ಡಿ ಸಹೋದರರು ರಾಜ್ಯ ರಾಜಕೀಯದಲ್ಲಿ ಪ್ರಭಾವಶಾಲಿಗಳಾಗಿ ಹೊರಹೊಮ್ಮಿದ್ರು. ಗಾಲಿ ಜನಾರ್ದನ್ ರೆಡ್ಡಿ ಅವರು ಕರ್ನಾಟಕದ ರಾಜಕೀಯದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದರು. ಅವರ ರಾಜಕೀಯ ಜೀವನವು ಉತ್ಕರ್ಷ ಮತ್ತು ಪತನಗಳಿಂದ ಕೂಡಿದೆ. ಹಣಬಲದಿಂದಾಗಿ ಜನಾರ್ದನ್ ರೆಡ್ಡಿ ರಾಜಕೀಯವಾಗಿ ಹಲವು ಅಧಿಕಾರವನ್ನು ಗಳಿಸಿದ್ರು. ಕರ್ನಾಟಕ ವಿಧಾನ ಪರಿಷತ್ ಸದಸ್ಯ, 2006ರಲ್ಲಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾದರು. ಪರ್ಯಟನಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾಗಿ 2008ರಿಂದ 2011ರವರೆಗೆ BS ಯಡಿಯೂರಪ್ಪ ಅವರ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದರು. ಗಂಗಾವತಿ ವಿಧಾನಸಭಾ ಸದಸ್ಯ, 2023ರಲ್ಲಿ ತಮ್ಮದೇ ಪಕ್ಷವಾದ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಂದರೆ KRPP ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದರು. 2024ರ ಮಾರ್ಚ್ನಲ್ಲಿ KRPPಯನ್ನು ಬಿಜೆಪಿಯಲ್ಲಿ ವಿಲೀನಗೊಳಿಸಿದರು. ಹೀಗೆ ಹಳ್ಳಿಯಿಂದ ಡೆಲ್ಲಿಯವರೆಗೂ ಸದ್ದು ಮಾಡಿದ ಜನಾರ್ದನ್ ರೆಡ್ಡಿ ಸದ್ದು ಮಾಡುವ ಮಧ್ಯದಲ್ಲೇ ತಮ್ಮ ವೈಭೋಗದ ಪ್ರತೀಕವಾಗಿ ಹಲವು ಕಾರ್ಯಕ್ರಮಗಳನ್ನು ಮಾಡಿದರು. ಜನಾರ್ದನ್ ರೆಡ್ಡಿ ಹಾಗೂ ಅವರ ಪತ್ನಿ ಲಕ್ಷ್ಮಿ ಅರುಣಾ ಅವರು ಐಶ್ವರ್ಯ ಮತ್ತು ವೈಭವದಿಂದಲೂ ಪ್ರಸಿದ್ಧರಾಗಿದ್ದಾರೆ. ಅವರ ಪುತ್ರಿಯ ವಿವಾಹ ಸಮಾರಂಭದಲ್ಲಿ LCD ಸ್ಕ್ರೀನ್ಗಳೊಂದಿಗೆ ವಿವಾಹ ಆಹ್ವಾನ ಪತ್ರಿಕೆಗಳನ್ನು ಕಳಿಸಿ ದೇಶಾದ್ಯಂತ ಗಮನವನ್ನು ಸೆಳೆದಿದ್ರು. ಈ ವಿವಾಹದಲ್ಲಿ ಬಾಲಿವುಡ್ ನಟರು ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದ್ರು. ಇವುಗಳೆಲ್ಲ ಅವರ ಆರ್ಥಿಕ ಸ್ಥಿತಿಯ ಪ್ರತಿಬಿಂಬವಾಗಿದ್ದು, ಅವರು ಗಣಿಗಾರಿಕೆ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಸಾಧಿಸಿದ ಯಶಸ್ಸನ್ನು ತೋರಿಸುತ್ತೆ. ರೆಡ್ಡಿ ಮಹಾನ್ ದೈವ ಭಕ್ತ. ಗಾಲಿ ಜನಾರ್ದನ್ ರೆಡ್ಡಿ ಅವರು 2009ರ ಜೂನ್ 11ರಂದು ತಿರುಪತಿಯ ವೆಂಕಟೇಶ್ವರ ಸ್ವಾಮಿಗೆ ವಜ್ರ ಹಾಗೂ ಅಮೂಲ್ಯ ರತ್ನಗಳಿಂದ ಅಲಂಕರಿಸಲಾದ 30 ಕಿಲೋಗ್ರಾಂ ತೂಕದ ಚಿನ್ನದ ಕಿರೀಟವನ್ನ ಕಾಣಿಕೆಯಾಗಿಸಿದ್ರು. ಈ ಕಿರೀಟದ ಮೌಲ್ಯ ಸುಮಾರು 42ರಿಂದ 45 ಕೋಟಿ ಎಂದು ಅಂದಾಜಿಸಲಾಗಿದೆ. ಈ ಕಿರೀಟವನ್ನ ತಮಿಳುನಾಡಿನ ಕೊಯಮತ್ತೂರಿನ ಕೀರ್ತಿಲಾಲ್ ಜ್ಯುವೆಲರ್ಸ್ ಸಂಸ್ಥೆಯ ನಿಪುಣ ಕಾರಿಗರು ಒಟ್ಟು 9 ತಿಂಗಳ ಕಾಲ ಶ್ರಮಿಸಿ ತಯಾರಿಸಿದ್ರು. ಇದರಲ್ಲಿ 32 ಕಿಲೋಗ್ರಾಂ ಅಪರಂಜಿ ಅಂದರೆ ಶುದ್ಧ ಚಿನ್ನ, ಸುಮಾರು 70,000 ವಜ್ರಗಳು ಮತ್ತು 890 ಕ್ಯಾರೆಟ್ ತೂಕದ ಆಫ್ರಿಕಾದ ಎಮರಾಲ್ಡ್ಗಳು ಸೇರಿವೆ. ಈ ಕಿರೀಟವನ್ನು ತಿರುಪತಿ ದೇವಸ್ಥಾನದ ಮುಖ್ಯ ದೇವತೆ ಮೂಲ ವಿರಾಟ್ಗೆ ಅಲಂಕರಿಸಲಾಗಿದೆ. ತಿರುಮಲ ತಿರುಪತಿ ದೇವಸ್ಥಾನ ಈ ಕಿರೀಟವನ್ನ ದೇವಾಲಯದ ಆಭರಣಗಳ ಸಂಗ್ರಹದಲ್ಲಿ ಸೇರಿಸಿಕೊಂಡಿದೆ. ಈ ಕಿರೀಟವನ್ನ ತಿರುಪತಿ ದೇವಸ್ಥಾನವು ಭಕ್ತರಿಂದ ಸ್ವೀಕರಿಸಿದ ಅತ್ಯಂತ ಮೌಲ್ಯಯುತವಾದ ಕಾಣಿಕೆಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ಹೀಗೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕರ್ನಾಟಕದ ಬಳ್ಳಾರಿ ಮೂಲದ ರಾಜಕಾರಣಿ ಮತ್ತು ಉದ್ಯಮಿ. ಅವರು ಗಣಿಗಾರಿಕೆ, ಆತಿಥ್ಯ, ವಿಮಾನಯಾನ, ರಿಯಲ್ ಎಸ್ಟೇಟ್ ಮತ್ತು ಇತರ ವಾಣಿಜ್ಯ ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಹೂಡಿಕೆಗಳನ್ನು ಮಾಡಿದ್ದಾರೆ. ಇವರ ಬಿಸಿನೆಸ್ ಚಟುವಟಿಕೆಗಳು ಮತ್ತು ಆರ್ಥಿಕ ಪ್ರಭಾವವು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ರಾಜಕೀಯ ಮತ್ತು ಆರ್ಥಿಕ ಪರಿಸರದಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸಿದೆ. ಈ ಐಶ್ವರ್ಯ, ವೈಭವ ರೆಡ್ಡಿ ಬದುಕಿಗೆ ಮುಳುವಾಯಿತು. ಹಣ, ವ್ಯಾಪಾರ, ರಾಜಕೀಯ ಇದೇ ರೀತಿ ರೆಡ್ಡಿ ಬದುಕಲ್ಲಿ ಕಾನೂನು ಹೋರಾಟವು ದೊಡ್ಡ ಮೈಲಿಗಲ್ಲಾಯಿತು. ಕಾನೂನು ಮುಂದೆ ಎಲ್ಲರೂ ಒಂದೇ. ದುಡ್ಡಿರೋ ರೆಡ್ಡಿ ಆದ್ರೂ ಅಷ್ಟೇನೆ. ಹಾಗಾದ್ರೆ ರೆಡ್ಡಿ ಅವರೇ ಘೋಷಿಸಿರುವ ಆಸ್ತಿಗಳ ಮಾಹಿತಿ ನೋಡಿ, ಜೊತೆಗೆ ಕಾನೂನು ಕ್ರಮವನ್ನು ಕೂಡ ನೋಡೋಣ. ಗಣಿ ಧಣಿ ಆಸ್ತಿ ಲೆಕ್ಕ.
2023 ವಿಧಾನಸಭಾ ಚುನಾವಣೆಯ ವೇಳೆಯಲ್ಲಿ ಸಲ್ಲಿಸಿದ ನಾಮಪತ್ರದ ಮೂಲಕ ಬಹಿರಂಗಪಡಿಸಲಾಗಿದೆ. ಆಸ್ತಿ ವಿವರಗಳು. ಒಟ್ಟು ಆಸ್ತಿ ಮೌಲ್ಯ: ಜನಾರ್ದನ್ ರೆಡ್ಡಿ ಮತ್ತು ಅವರ ಪತ್ನಿ ಗಾಲಿ ಲಕ್ಷ್ಮಿ ಅರುಣ ಅವರು ಸೇರಿ 250 ಕೋಟಿ ಮೌಲ್ಯದ ಆಸ್ತಿಗಳನ್ನು ಹೊಂದಿದ್ದಾರೆ. ಸೋನಾ ಮತ್ತು ವಜ್ರಗಳು: ಇವರ ಬಳಿ ಒಟ್ಟು 84 ಕಿಲೋಗ್ರಾಂ ಸೋನಾ ಮತ್ತು ವಜ್ರಗಳ ಆಭರಣಗಳಿದೆ. ಇದರಲ್ಲಿ ರೆಡ್ಡಿ ಅವರಿಗೆ 46 ಕಿಲೋಗ್ರಾಂ ಮತ್ತು ಅವರ ಪತ್ನಿಗೆ 38 ಕಿಲೋಗ್ರಾಂ ಆಭರಣಗಳಿವೆ. 437 ಕಿಲೋಗ್ರಾಂ ಬೆಳ್ಳಿಯನ್ನು ಹೊಂದಿದ್ದಾರೆ. ಸ್ಥಿರ ಆಸ್ತಿಗಳು: ಅವರ ಪತ್ನಿ ಲಕ್ಷ್ಮಿ ಅರುಣ ಅವರು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ವಿವಿಧ ಸ್ಥಳಗಳಲ್ಲಿ 93 ಕೃಷಿ ಭೂಮಿಗಳನ್ನು ಹೊಂದಿದ್ದಾರೆ. ಹೂಡಿಕೆಗಳು: ಲಕ್ಷ್ಮಿ ಅರುಣ ಅವರು ಆತಿಥ್ಯ, ಪ್ರವಾಸೋದ್ಯಮ, ಗಣಿಗಾರಿಕೆ, ವಿಮಾನಯಾನ ಮತ್ತು ರಾಸಾಯನಿಕ ಕ್ಷೇತ್ರಗಳಲ್ಲಿ 79 ಕೋಟಿ ಮೌಲ್ಯದ ಹೂಡಿಕೆಗಳನ್ನು ಮಾಡಿದ್ದಾರೆ. ರೆಡ್ಡಿ ಅವರು 21 ಕೋಟಿ ಮೌಲ್ಯದ ಹೂಡಿಕೆಯನ್ನು ಹೊಂದಿದ್ದಾರೆ. ಬಾಧ್ಯತೆಗಳು: ಅವರಿಬ್ಬರಿಗೂ ಯಾವುದೇ ಸಾಲ ಅಥವಾ ಬಾಧ್ಯತೆ ಇಲ್ಲ ಎಂದು ನಾಮಪತ್ರದಲ್ಲಿ ಘೋಷಿಸಲಾಗಿದೆ. ಸುಖದ ಜೊತೆಗೆ ರೆಡ್ಡಿ ಬದುಕಲ್ಲಿ ದುಃಖ ಹಿಂದೆಯೇ ಬಂತು. ಗಣಿಗಾರಿಕೆ, ವ್ಯವಹಾರ ಮತ್ತು ಆರೋಪಗಳು: ಜನಾರ್ದನ್ ರೆಡ್ಡಿ ಓಬಲಾಪುರಂ ಮೈನಿಂಗ್ ಕಂಪನಿಯ ಮಾಲೀಕರಾಗಿದ್ದು, ಇವರು ಮತ್ತು ಇವರ ಸಹೋದರರು ಬಳ್ಳಾರಿ ಪ್ರದೇಶದಲ್ಲಿ ಗಣಿಗಾರಿಕೆ ವ್ಯವಹಾರಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. 2007ರಿಂದ 2009 ನಡುವೆ OMC ಕಂಪನಿ ಕಾನೂನು ಬಾಹಿರವಾಗಿ ಕಬ್ಬಿಣದ ಅಯಸ್ಕವನ್ನ ಗಣಿಗಾರಿಕೆ ಮಾಡಿದ್ದು, ಇದರಿಂದ ಸರ್ಕಾರಕ್ಕೆ 884 ಕೋಟಿ ನಷ್ಟ ಆಗಿದೆ ಎಂದು ಆರೋಪಿಸಲಾಗಿದೆ. ಈ ಪ್ರಕರಣವು 2009ರಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ದ ಕೆ ರೋಸಯ್ಯ ಅವರ ಶಿಫಾರಸ್ಸಿನ ಮೇರೆಗೆ CBI ತನಿಖೆಗೆ ಒಳಪಟ್ಟಿತ್ತು. ಜನಾರ್ದನ್ ರೆಡ್ಡಿ ಮತ್ತು ಅವರ ಸಂಬಂಧಿ ಶ್ರೀನಿವಾಸ್ ರೆಡ್ಡಿ ಅವರನ್ನ 2011ರಲ್ಲಿ ಸೆಪ್ಟೆಂಬರ್ 5ರಂದು CBI ಬಂಧಿಸಿತ್ತು. ತನಿಖೆಯಲ್ಲಿ OMC ಕಂಪನಿ ಲೀಸ್ ಮಿತಿಗಳನ್ನು ಮೀರಿ ಅಕ್ರಮ ಗಣಿಗಾರಿಕೆ ನಡೆಸಿದ್ದು, ಅಯಸ್ಕವನ್ನ ಅಕ್ರಮವಾಗಿ ರಫ್ತು ಮಾಡಿದೆ ಮತ್ತು ತೆರಿಗೆ ತಪ್ಪಿಸಲು ವಿದೇಶಿ ಕಂಪನಿಗಳೊಂದಿಗೆ ಸಂಚು ರೂಪಿಸಿದ್ದು ಬಹಿರಂಗವಾಗಿತ್ತು. ಈ ಪ್ರಕರಣದಲ್ಲಿ 2025ರ ಮೇ 6ರಂದು ಹೈದರಾಬಾದ್ನ ವಿಶೇಷ CBI ನ್ಯಾಯಾಲಯವು ಜನಾರ್ದನ್ ರೆಡ್ಡಿ ಮತ್ತು ಇತರ 3 ಆರೋಪಿಗಳನ್ನ OMC ಕಾನೂನುಬಾಹಿರ ಗಣಿಗಾರಿಕೆ ಪ್ರಕರಣದಲ್ಲಿ ದೋಷಿಗಳೆಂದು ತೀರ್ಪು ನೀಡಿತ್ತು. ಅವರಿಗೆ 7 ವರ್ಷದ ಜೈಲು ಶಿಕ್ಷೆ ಮತ್ತು 10,000 ರೂಪಾಯಿ ದಂಡ ವಿಧಿಸಲಾಯಿತು. ಕಂಪನಿಗೆ 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಈ ಮಧ್ಯ ರೆಡ್ಡಿ ಮತ್ತೊಂದು ಸಂಕಷ್ಟ ತಲೆ ಮೇಲೆ ಎಳ್ಕೊಂಡ್ರು. 2012ರ ಕ್ಯಾಶ್ ಫಾರ್ ಬೇಲ್ ಹಗರಣ. 2012ರಲ್ಲಿ ಹೈದರಾಬಾದ್ನ CBI ವಿಶೇಷ ನ್ಯಾಯಾಧೀಶರಾದ ಬಿ ನಾಗಾ ಮಾರುತಿ ಶರ್ಮಾ ಅವರು ರೆಡ್ಡಿ ಅವರಿಗೆ ಜಾಮೀನು ನೀಡಲು 40 ಕೋಟಿ ಲಂಚದ ಆಫರ್ ನೀಡಲಾಗಿತ್ತು ಎಂದು ACB ನ್ಯಾಯಾಲಯದಲ್ಲಿ ಸಾಕ್ಷ್ಯ ನೀಡಿದ್ರು. ಈ ಆಫರ್ ಅನ್ನು ಅವರು ತಿರಸ್ಕರಿಸಿದ್ರು. ಆದರೆ ಅವರ ಉತ್ತರಾಧಿಕಾರಿಯಾದ ಟಿ ಪಟ್ಟಾಭಿರಾಮ್ ರಾವ್ ಅವರು ಲಂಚ ಸ್ವೀಕರಿಸಿ ರೆಡ್ಡಿ ಅವರಿಗೆ ಜಾಮೀನು ನೀಡಿದ ಆರೋಪದಲ್ಲಿ ಬಂಧಿತರಾದರು. ಈ ಹಗರಣದಲ್ಲಿ ಹೈಕೋರ್ಟ್ನ ರಿಜಿಸ್ಟ್ರಾರ್ KN ಲಕ್ಷ್ಮೀ ನರಸಿಂಹರಾವ್ ಅವರು ಲಂಚದ ಆಫರ್ನಲ್ಲಿ ಮಧ್ಯಸ್ಥಿತರಾಗಿದ್ದರು ಎಂದು ಆರೋಪಿಸಲಾಗಿದೆ. ಈ ಪ್ರಕರಣದಲ್ಲಿ CBI ಮತ್ತು ACB ಅಧಿಕಾರಿಗಳು ತನಿಖೆ ನಡೆಸಿ ಸಂಬಂಧಿತ ನ್ಯಾಯಾಧೀಶರು ಮತ್ತು ಅಧಿಕಾರಿಗಳನ್ನು ಬಂಧಿಸಿದರು. ಈ ಪ್ರಕರಣವು ನ್ಯಾಯಾಂಗ ವ್ಯವಸ್ಥೆಯ ನೈತಿಕತೆಯ ಮೇಲೆ ಪ್ರಶ್ನೆ ಎತ್ತಿದ ಮಹತ್ವದ ಹಗರಣವಾಗಿತ್ತು. ರಾಜಕೀಯ ಮತ್ತು ಉದ್ಯಮ ಕ್ಷೇತ್ರಗಳಲ್ಲಿ ಲಂಚದ ಪರಿಣಾಮಗಳನ್ನು ಸ್ಪಷ್ಟಪಡಿಸಿತ್ತು. ಹೀಗೆಲ್ಲ ಆದ್ಮೇಲೆ ಜನಾರ್ದನ್ ರೆಡ್ಡಿ ರಿಲೀಸ್ ಆಗಿ ಚುನಾವಣೆಗೆ ನಿಂತು ಪಕ್ಷ ಕಟ್ಟಿ ಮತ್ತೆ ಗೆದ್ರೂ ಅವರ ಹಗರಣಗಳು ಮಾತ್ರ ಅವರನ್ನ ಬಿಡಲಿಲ್ಲ. ರೆಡ್ಡಿ ಹೊರಗೆ ಬಂದಿದ್ದು ಜಾಮೀನಿನ ಮೇಲೆ. ಸೊ ಮತ್ತೆ ವಿಚಾರಣೆ ನಡೆದು ಜಡ್ಜ್ ನಿಮ್ಮಂಥವರಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು, ಕನಿಷ್ಠ 10 ವರ್ಷ ಶಿಕ್ಷೆ ಆಗಲು ನೀವು ಅರ್ಹರು ಎಂದು ಆಕ್ರೋಶ ಹೊರಹಾಕಿದ್ರು. ಜಡ್ಜ್ ಮಾತು ಟೀಕೆ ಕೇಳಿದ ರೆಡ್ಡಿ ಕೋರ್ಟ್ ಹಾಲ್ನಲ್ಲೇ ಕುಸಿದು ಬಿದ್ರು. ಒಬ್ಬ ವ್ಯಕ್ತಿ ಆಸ್ತಿ ಸಂಪಾದಿಸೋದು ಹೇಗೆ, ಅದನ್ನ ಎಂಜಾಯ್ ಮಾಡಲು ಅಧಿಕಾರ ಪಡೆಯೋದು ಹೇಗೆ, ಅಕ್ರಮ ಬಯಲಿಗೆ ಬಂದಾಗ ಹೇಗೆ ಕಂಬಿ ಹಿಂದೆ ಹೋಗ್ತಾರೆ ಅನ್ನೋದಕ್ಕೆ ಜನಾರ್ದನ್ ರೆಡ್ಡಿ ಬದುಕು ಸಾಕ್ಷಿಯಾಗಿದೆ. ಜನಾರ್ದನ್ ರೆಡ್ಡಿ ಕೊಳ್ಳೆ ಹೊಡೆದಿರೋದು ಒಂದೆರಡಲ್ಲ, ಬದಲಾಗಿ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ. ಯಾರೇ ಜನಾರ್ದನ್ ರೆಡ್ಡಿ ಹೆಸರು ಕೇಳಿದ್ರೂ ನೆನಪಾಗೋದು ವೈಭವ. ಸಾವಿರಾರು ಕೋಟಿ ಆಸ್ತಿ, ಐಷಾರಾಮಿ ಬಂಗಲೆ, ವಜ್ರ, ವೈಡೂರ್ಯ, ಹೆಲಿಕಾಪ್ಟರ್, ದರ್ಪ, ದೌಲತ್ತು. ಅಬ್ಬಬ್ಬಾ, ಯಾವ ಸಿನಿಮಾ ಹೀರೋಗೂ ಜನಾರ್ದನ್ ರೆಡ್ಡಿ ಕಮ್ಮಿನೇ ಇಲ್ಲ. ಇಂತಹ ಜನಾರ್ದನ್ ರೆಡ್ಡಿ ಕೋಟಿ ಕೋಟಿ ಸಂಪಾದನೆ ಮಾಡಿರೋದು ಮತ್ತೆ ಸಿಕ್ಕು ಬಿದ್ದು ಪಾತಾಳ ಕಚ್ಚಿದ್ದೇ ದೊಡ್ಡ ಮಿಸ್ಟ್ರಿ.